ಹೆಲೋ ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರುಚಿಯಾದ ಶಾವಿಗೆ ಉಪ್ಪಿಟ್ಟು ಮಾಡುವ ವಿಧಾನವನ್ನು ನೋಡೋಣ. ಕೇವಲ ಕೆಲವೇ ನಿಮಿಷದಲ್ಲಿ ರುಚಿಯಾದ ಶಾವಿಗೆ ಉಪ್ಪಿಟ್ಟು ನೀವು ಮಾಡಬಹುದಾಗಿದೆ. ಬನ್ನಿ ಮಾಡುವ ವಿಧಾನವನ್ನು ನೋಡೋಣ. ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ. 2 ಗ್ಲಾಸ್ನಷ್ಟು ನೀರನ್ನು ಹಾಕೋಣ. ನೀರು ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಉಪ್ಪನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಬೇಕು. ನಂತರ ನೀರು ಕುದಿಯೋಕೆ ಬಂದಾಗ ಶಾವಿಗೆಯನ್ನು ಆ್ಯಡ್ ಮಾಡೋಣ. ಇದರಲ್ಲಿ ಶಾವಿಗೆಯನ್ನು ಏನು ಫ್ರೈ ಮಾಡಿಲ್ಲ, ಹಾಗೆ ಡೈರೆಕ್ಟ್ ನೀರಿನಲ್ಲಿ ಹಾಕಿದ್ದೇವೆ. ಶಾವಿಗೆಯನ್ನು ಕುದಿಯುವ ನೀರಿನಲ್ಲಿ ಬಹಳ ಹೊತ್ತು ಬಿಡುವುದು ಬೇಡ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಸ್ವಲ್ಪ ಬೆಂದ ನಂತರ ಹೊರಗೆ ತೆಗೆಯಬೇಕು. ಶಾವಿಗೆ ಈಗ ಬೇದಿದೆ. ಬಿಸಿ ನೀರಿನಿಂದ ತೆಗೆಯೋಣ. ಬಿಸಿ ನೀರಿನಿಂದ ತೆಗೆದ ನಂತರ 2 ಕಪ್ನಷ್ಟು ಮೇಲೆ ತಣ್ಣೀರನ್ನು ಹಾಕಿ ಶಾವಿಗೆ ಬಿಡಿ ಬಿಡಿ ಆಗುತ್ತದೆ. ಬಿಸಿಯಾಗಿ ನೀವು ಹಾಗೆ ಬಿಟ್ಟಲ್ಲಿ ಶಾವಿಗೆ ಗಟ್ಟಾಗುತ್ತದೆ, ಒಂದು ರೀತಿ ಮೆತ್ತಗೂ ಕೂಡ ಆಗುತ್ತದೆ. ಆದ್ದರಿಂದ ಮೇಲೆ ತಣ್ಣೀರನ್ನು ಕೂಡ ಹಾಕುವುದು ಬಹಳ ಇಲ್ಲಿ ಮುಖ್ಯವಾಗಿದೆ. ಬಿಸಿ ನೀರಿನಿಂದ ಹೊರಗೆ ತೆಗೆದ ಕೂಡಲೇ 2 ಗ್ಲಾಸ್ನಷ್ಟು ಮೇಲೆ ತಣ್ಣೀರನ್ನು ಹಾಕಿ ತಣ್ಣಗಾಗಲು ಬಿಡಿ. ಇಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳೋಣ. ಪಾತ್ರೆಯನ್ನು ತೆಗೆದುಕೊಂಡು 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕೋಣ. ನಂತರ ಕೊಬ್ಬರಿ ಹಾಗೂ 3 ರಿಂದ 4 ಹಸಿಮೆಣಸಿನಕಾಯಿಯನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ 2 ರಿಂದ 3 ಈರುಳ್ಳಿಯನ್ನು ಹಾಕೋಣ. ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ನಂತರ ಸ್ವಲ್ಪ ಅರಿಶಿಣವನ್ನು ಹಾಕೋಣ. ಅರಿಶಿಣವನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ನಂತರ ಮ್ಯಾಗಿ ಮಸಾಲವನ್ನು ಆ್ಯಡ್ ಮಾಡೋಣ. ಮನೆಯಲ್ಲಿ ವೆಜಿಟೇಬಲ್ ಮಸಾಲ, ಮ್ಯಾಗಿ ಮಸಾಲ, ಇದರ ಜೊತೆಗೆ ಯಾವುದಾದರೂ ಮಸಾಲ ಪೌಡರ್ ಇದ್ದಲ್ಲಿ ನೀವು ಆ್ಯಡ್ ಮಾಡಬಹುದು. ಇದರಿಂದ ರುಚಿ ಕೂಡ ಸಿಗಲಿದೆ. ಇಲ್ಲಿ ನಾವು ಮ್ಯಾಗಿ ಮಸಾಲವನ್ನು ಆ್ಯಡ್ ಮಾಡಿದ್ದೇವೆ. ನಂತರ ತಣ್ಣಗಾಗಲು ಬಿಟ್ಟಿರುವ ಶಾವಿಗೆಯನ್ನು ಆ್ಯಡ್ ಮಾಡೋಣ. ಶಾವಿಗೆ ಬಿಡಿ ಬಿಡಿಯಾಗಿ ಹೇಗೆ ಆಗಿದೆ ನೋಡಿ. ಮಸಾಲೆ ಶಾವಿಗೆಗೆ ಹತ್ತುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮೇಲೆ ಕೂಡ ನೀವು ಸ್ವಲ್ಪ ಮ್ಯಾಗಿ ಮಸಾಲವನ್ನು ಆ್ಯಡ್ ಮಾಡಬಹುದಾಗಿದೆ. ಆ್ಯಡ್ ಮಾಡಿ ಮತ್ತೊಮ್ಮೆ ಚೆನ್ನಾಗಿ ಕಲಿಸಿಕೊಳ್ಳಿ. ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಶಾವಿಗೆಯನ್ನು ಬಿಸಿ ಮಾಡಿಕೊಳ್ಳಿ. ರುಚಿಯಾದ ಶಾವಿಗೆ ಉಪ್ಪಿಟ್ಟು ಈಗ ರೆಡಿಯಾಗಿದೆ. ಮೇಲೆ ಕಟ್ ಮಾಡಿರುವ ಕೊತ್ತಂಬರಿಯನ್ನು ಕೂಡ ಹಾಕೋಣ. ಕೇವಲ ಕೆಲವೇ ಸಾಮಗ್ರಿಯ ಜೊತೆಗೆ ಸಿಂಪಲ್ ಆಗಿ ಟಿಫಿನ್ಗೆ ಒಮ್ಮೆ ಈ ರೀತಿ ಶಾವಿಗೆ ಉಪ್ಪಿಟ್ಟು ಮಾಡಿ. ಬಿಡಿಯಾದ ರುಚಿಯಾದ ಶಾವಿಗೆ ಉಪ್ಪಿಟ್ಟು ನೋಡಿದಲ್ಲಿ ಬಾಯಲ್ಲಿ ನೀರು ಬರುತ್ತಿವೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಈ ಒಂದು ರೆಸಿಪಿಯನ್ನು ಮಾಡಿ ನೋಡಿ. ಹೇಗಿದೆ ಟೇಸ್ಟ್ ಎಂಬುದನ್ನು ಕಮೆಂಟ್ನಲ್ಲಿ ಮರೆಯದೆ ನಮಗೆ ತಿಳಿಸಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ. ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಶೇರ್ ಮಾಡಿ.